ಹಾಯ್ ಹಲೋ ನಮಸ್ಕಾರ. ಎಲ್ಲ ಆರಾಮಲ್ವಾ? ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ನೌನಲ್ಲಿ ಕೆಲವೊಂದು ಟರ್ಮ್ಸ್ ತಿಳ್ಕೊಂಡ್ವಿ, ಕರೆಕ್ಟ್ ಅಲ್ವಾ? ನೌನಲ್ಲಿ ಟೈಪ್ಸ್ ತಿಳ್ಕೊಂಡ್ವಿ, ಅದಾದಮೇಲೆ ಕೌಂಟಬಲ್, ಅನ್ಕೌಂಟಬಲ್, ಹೌ ಟು ಫೈಂಡ್ ಎ ನೌನ್ ತಿಳ್ಕೊಂಡ್ವಿ, ಅದಾದಮೇಲೆ ಒಂದು ಸೆಂಟೆನ್ಸಲ್ಲಿ ನೌನ್ ಯಾವುದು, ಅಡ್ಜೆಕ್ಟಿವ್ ಯಾವುದು, ಸೊ ಈ ಥರ ಎಲ್ಲ ಲಾಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡ್ವಿ, ಕರೆಕ್ಟ್ ಅಲ್ವಾ? ಅದ್ರ ಜೊತೆಗೆ ಸಿಂಗ್ಯುಲರ್ ಯಾವುದು, ಪ್ಲೂರಲ್ ಯಾವುದು, ಅದೇ ನೌನ್ಸ್ ಬಂದಾಗ ನಮಗೆ ಪ್ಲೂರಲ್ ಬರುತ್ತೆ, ಈ ಥರದ್ದೆಲ್ಲ ಕೆಲವೊಂದು ವಿಷಯಗಳು ತಿಳ್ಕೊಂಡೆ. ಅಡ್ಜೆಕ್ಟಿವ್ಗೆ ಪ್ಲೂರಲ್ ಬರೋದೇ ಇಲ್ಲ ಯಾವುದೇ ಕಾರಣಕ್ಕೂ ಅಂತ. ಸೊ ಇವಾಗ ಅದೇ ಗ್ರಾಮರ್ನ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ. ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಿ ನೌನ್ ಅಂಡ್ ನಂಬರು, ನೌನ್ ಅಂಡ್ ಜೆಂಡರು, ನೌನ್ ಅಂಡ್ ಕೇಸಸ್ಸು, 3 ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ಅದ್ರಲ್ಲಿ ಒಂದೊಂದರಲ್ಲಿ ನಾವು ಫೈಂಡಿಂಗ್ ಎರರ್ ಅಥವಾ ಸೆಂಟೆನ್ಸ್ ಇಂಪ್ರೂವ್ಮೆಂಟು, ಏನು ಎರರ್ಸ್ ಮಾಡ್ಬೋದು, ಅದನ್ನು ಹೆಂಗೆ ಸಾಲ್ವ್ ಮಾಡೋದು, ಅವೆಲ್ಲ ನೋಡ್ಕೊತಾ ಬಂದ್ವಿ. ಸೊ ಅದರಲ್ಲಿ ಫಸ್ಟ್ ಟೈಪ್ ಯಾವುದು, ನೌನ್ ಅಂಡ್ ನಂಬರ್ಸು. ಸೊ ನಂಬರ್ಸಲ್ಲಿ ನಮಗೆ ಸ್ಪೆಸಿಫಿಕ್ ಎರರ್ಸ್ ಜಾಸ್ತಿ ಕೇಳ್ತಾ ಇರ್ತಾರೆ. ಸೊ ಅದರಲ್ಲಿ ಹೆಂಗೆ ಸಾಲ್ವ್ ಮಾಡೋದು, ಅದು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ನೋಡೋಣ. ಓಕೆ, ಸೊ ನೌನ್ ಅಂಡ್ ನಂಬರ್ಸಲ್ಲಿ ನಮಗೆ ಸರ್ಟೆನ್ ಅನ್ಕೌಂಟಬಲ್ ನೌನ್ಸ್ ಅಂದ್ರೇನು, ಅದನ್ನು ಕೌಂಟೇ ಮಾಡೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಸೊ ಸರ್ಟೆನ್ ಅನ್ಕೌಂಟಬಲ್ ನೌನ್ಸ್ ಆರ್ ಆಲ್ವೇಸ್ ಸಿಂಗ್ಯುಲರ್. ಕೆಲವೊಂದು ಅನ್ಕೌಂಟಬಲ್ ನೌನ್ಸು ಯಾವಾಗಲೂ ಸಿಂಗ್ಯುಲರ್ ಆಗೇ ಇರ್ತವೆ. ಎನ್ಸ್ ದೇ ಟೇಕ್ ಸಿಂಗ್ಯುಲರ್ ವರ್ಬ್. ಅದಕ್ಕೋಸ್ಕರ ಅದು ಸಿಂಗ್ಯುಲರ್ ವರ್ಬ್ನೇ ತಗೊಳುತ್ತೆ. ಓಕೆ, ನಿಮ್ಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ ಅಂತ ನಂಗೆ ಗೊತ್ತು, ನಾನು ವಿತ್ ಎಕ್ಸಾಂಪಲ್ಸ್ ಹೇಳ್ತೀನಿ. ಬಟ್ ಕೆಲವೊಂದು ಎಕ್ಸಾಂಪಲ್ ಫಾರ್ ಅನ್ಕೌಂಟಬಲ್ ನೌನ್ಸ್ಗೆ ಯಾವುದು, ಲಗೇಜ್ ನಾವು ಕೌಂಟ್ ಮಾಡೋಕ್ಕಾಗಲ್ಲ. ಲಗೇಜಲ್ಲಿ ಬ್ಯಾಗ್ಸ್ ಬರುತ್ತೆ, ಅದನ್ನು ಕೌಂಟ್ ಮಾಡ್ಬೋದು, ಕರೆಕ್ಟ್ ಅಲ್ವಾ? ಲಗೇಜ್ನ ಕೌಂಟ್ ಮಾಡೋಕ್ಕಾಗಲ್ಲ. ಲಗೇಜಲ್ಲಿ ಬ್ಯಾಗ್ಸ್ ಬರುತ್ತೆ, ಬ್ಯಾಗ್ಸು ಅಥವಾ ಸೂಟ್ ಕೇಸಸ್ಸು, ಬ್ಯಾಗ್ಸು. ಸೊ ಅದಕ್ಕೆ ಸಿಂಗ್ಯುಲರು ಪ್ಲೂರಲ್ ಎರಡೂ ಇರುತ್ತೆ, ಅದನ್ನು ಕೌಂಟ್ ಮಾಡ್ಬೋದು. ಲಗೇಜ್ನ ಕೌಂಟ್ ಮಾಡೋಕ್ಕಾಗಲ್ಲ. ಅದೇ ಥರ ನಾವು ಫರ್ನಿಚರ್ ಕೌಂಟ್ ಮಾಡೋಕ್ಕಾಗಲ್ಲ. ಫರ್ನಿಚರಲ್ಲಿ ಏನು ಬರುತ್ತೆ, ಚೇರ್ಸು, ಟೇಬಲ್ಸು ಅವೆಲ್ಲ ಬರುತ್ತೆ, ಅದನ್ನು ಕೌಂಟ್ ಮಾಡ್ಬೋದು. ಫರ್ನಿಚರ್ನ ಕೌಂಟ್ ಮಾಡೋಕ್ಕಾಗಲ್ಲ. ಅದೇ ಥರ ಎವಿಡೆನ್ಸ್ ಅಂದ್ರೇನು, ಡಾಕ್ಯುಮೆಂಟ್ಸ್ ಅಥವಾ ಪೀಸು ಅಥವಾ ಐಟಮ್ಸು, ಒಂದು ಐಟಮ್ ಆಫ್ ಎನ್ ಎವಿಡೆನ್ಸು, ಈ ಥರ ಒಂದು ಎವಿಡೆನ್ಸ್ನ ಕೌಂಟ್ ಮಾಡೋಕ್ಕಾಗಲ್ಲ. ಎವಿಡೆನ್ಸಲ್ಲಿ ಒಳಗೆ ಬರೋದು ಯಾವುದಾದ್ರು ಡಾಕ್ಯುಮೆಂಟ್ಸ್ ಆಗಲಿ, ಪೀಸ್ ಆಫ್ ಪೇಪರ್ ಆಗಲಿ, ಅದನ್ನು ನಾವು ಕೌಂಟ್ ಮಾಡ್ಕೊಬೋದು. ಅದೇ ಥರ ಇನ್ಫಾರ್ಮೇಷನ್ನ ನಾವು ಕೌಂಟ್ ಮಾಡೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಸೊ ಅದೇ ಥರ ಎಕ್ವಿಪ್ಮೆಂಟ್ ಆಗಲಿ, ಬ್ರೆಡ್ ಆಗಲಿ, ಮಷಿನರಿ, ಇದು ಯಾವುದು ನಾವು ಕೌಂಟ್ ಮಾಡೋಕ್ಕಾಗಲ್ಲ. ಅರ್ಥ ಆಗ್ತಿದೆಯಲ್ವಾ? ಸೊ ಇವಾಗ ಸರ್ಟೆನ್ ಅನ್ಕೌಂಟಬಲ್ ನೌನ್ಸ್ ಆರ್ ಆಲ್ವೇಸ್ ಸಿಂಗ್ಯುಲರ್ ಇದ್ದಾಗ, ಹೆನ್ಸ್ ದೇ ಟೇಕ್ ಸಿಂಗ್ಯುಲರ್ ವರ್ಬ್ ಇದ್ದಾಗ, ಇದನ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ವಿತ್ ಎಕ್ಸಾಂಪಲ್ಸಲ್ಲಿ ನೋಡೋಣ, ಓಕೆನಾ? ಸೊ ಫಸ್ಟ್ ಎಕ್ಸಾಂಪಲ್ ನೋಡಿ, ಹಿ ಗೇವ್ ಮಿ ಎ ಲಾಟ್ ಆಫ್ ಇನ್ಫಾರ್ಮೇಷನ್ಸ್. ಇದರಲ್ಲಿ ಏನು ತಪ್ಪಿದೆ? ಇನ್ಫಾರ್ಮೇಷನ್ ಅನ್ನೋದು ನಮಗೆ ಅನ್ಕೌಂಟಬಲ್. ಸೊ ನಾವು ಇವಾಗ ತಾನೇ ತಿಳ್ಕೊಂಡ್ವಿ, ಇನ್ಫಾರ್ಮೇಷನ್ ಅನ್ನೋದು ಅನ್ಕೌಂಟಬಲ್ ನಮಗೆ ಸಿಂಗ್ಯುಲರೇ ಬರಬೇಕು, ಕರೆಕ್ಟ್ ಅಲ್ವಾ? ಪ್ಲೂರಲ್ ಬರೋಂಗಿಲ್ಲ. ಸೊ ಇನ್ಫಾರ್ಮೇಷನ್ಸ್ ಅನ್ನೋದು ಬರೋಂಗೇ ಇಲ್ಲ, ಕರೆಕ್ಟ್ ಅಲ್ವಾ? ಸೊ ಇದು ಕರೆಕ್ಟ್ ಏನಾಗಿರುತ್ತೆ, ಈ ಗೇವ್ ಮಿ ಎ ಲಾಟ್ ಆಫ್ ಇನ್ಫಾರ್ಮೇಷನ್. ಓಕೆ, ಸೊ ನೆಕ್ಸ್ಟು, ಹಿ ಗೇವ್ ಮಿ ಆ್ಯನ್ ಇನ್ಫಾರ್ಮೇಷನ್. ಇದು ಕರೆಕ್ಟಾ ಇಲ್ವಾ? ಸೊ ನೀವೇನು ಅನ್ಕೊತೀರ, ಇಲ್ಲಿ ಇನ್ಫಾರ್ಮೇಷನ್ ಇದೆ, ಕರೆಕ್ಟು. ಇದು ಏನು ಓವಲ್ಸ್ ಇದ್ದಾಗ ಇಲ್ಲಿ ಆ್ಯನ್ ಬರಬೇಕು, ಸೊ ಇದು ಕೂಡ ಕರೆಕ್ಟ್ ಅನ್ಕೊತೀರ. ಆದರೆ ತಪ್ಪು. ನಮಗೆ ಈ ಆ್ಯನು ಮತ್ತು ಎ ಯಾವಾಗ ಬರುತ್ತೆ ಅಂತ ಅಂದರೆ, ನಮಗೆ ಅದು ಕೌಂಟಬಲ್ ಇದ್ದಾಗ, ಅಂದರೆ ಅದಕ್ಕೆ ನೆಕ್ಸ್ಟ್ ಬರೋ ವರ್ಡ್ ಅಥವಾ ಏನಾದ್ರು ಒಂದು ಥಿಂಗ್ ಏನಾದ್ರು ಕೌಂಟಬಲ್ ಇದ್ದಾಗ ಮಾತ್ರ ನಮಗೆ ಎ ಅಥವಾ ಆ್ಯನ್ ಬರಬೇಕು. ಓಕೆ, ಇಲ್ಲಿ ಎ ಮತ್ತು ಇಲ್ಲಿ ಆ್ಯನ್ ಬಂದಿದೆ. ಆ್ಯನ್ ಬಂದಾದ್ಮೇಲೆ ಇಲ್ಲಿ ಏನಿದೆ, ನಮಗೆ ಇನ್ಫಾರ್ಮೇಷನ್ ಇದೆ. ಇನ್ಫಾರ್ಮೇಷನ್ ಅನ್ನೋದು ನಮಗೆ ಅನ್ಕೌಂಟಬಲ್. ಸೊ ಅನ್ಕೌಂಟಬಲ್ ಇದ್ದಾಗ ಇಲ್ಲಿ ಎ ಬರೋಂಗಿಲ್ಲ, ಏನು ಬರೋಂಗಿಲ್ಲ, ಆ್ಯನು ಬರೋಂಗಿಲ್ಲ. ಸೊ ಇದು ರಾಂಗು. ಕರೆಕ್ಟ್ ಏನು, ಈ ಗೇವ್ ಮಿ ಇನ್ಫಾರ್ಮೇಷನ್, ಇದು ಕರೆಕ್ಟು. ಅಥವಾ ಇದನ್ನು ಕರೆಕ್ಟ್ ಮಾಡಬೇಕಂದ್ರೆ ಏನು ಮಾಡ್ಬೋದು, ಈ ಗೇವ್ ಮಿ ಎ ಪೀಸ್ ಆಫ್ ಇನ್ಫಾರ್ಮೇಷನ್. ಓಕೆ, PIEC, ಪೀಸ್ ಆಫ್ ಇನ್ಫಾರ್ಮೇಷನ್. ಓಕೆ, ನೆಕ್ಸ್ಟ್, he gave me 2 pieces of ಇನ್ಫಾರ್ಮೇಷನ್ಸ್ ಈ ಕಡೆ ಎಷ್ಟಿದೆ. ಸೊ ಇದು ಕರೆಕ್ಟಾ? ತಪ್ಪು. ಯಾಕಂದರೆ ಇನ್ಫಾರ್ಮೇಷನ್ಸ್ ಬರೋಂಗಿಲ್ಲ, ಇಲ್ಲಿ ನಮಗೆ ಇನ್ಫಾರ್ಮೇಷನ್ ಬರಬೇಕು. ಸೊ he gave me 2 pieces of ಇನ್ಫಾರ್ಮೇಷನ್ ಅಷ್ಟೇ. ನೆಕ್ಸ್ಟು, ಆಲ್ ದ ಎವಿಡೆನ್ಸ್ ವರ್ ಅಗೇನ್ಸ್ಟ್ ಹಿಮ್. ಇಲ್ಲಿ ವರ್ ಬರಬೇಕಾ, ಯಾವ್ದು ಬರಬೇಕು? ವರ್ ಅಂತ ನಾವು ಯಾವಾಗ ಯೂಸ್ ಮಾಡ್ತೀವಿ, ಪ್ಲೂರಲ್ ಇದ್ದಾಗ ಯೂಸ್ ಮಾಡ್ತೀವಿ. ಆದರೆ ಎವಿಡೆನ್ಸ್ ಅನ್ನೋದು ನಮಗೆ ಸಿಂಗ್ಯುಲರ್. ಸೊ ಸಿಂಗ್ಯುಲರ್ ಇದ್ದಾಗ, ಅನ್ಕೌಂಟಬಲ್ ಆದಾಗ ಇಲ್ಲಿ ವರ್ ಬರಲ್ಲ. ಸೊ ಇಲ್ಲಿ ಏನು ಬರುತ್ತೆ ನಮಗೆ, ವಾಸು ಮತ್ತು ವರು ಪ್ಲೂರಲು ಸಿಂಗ್ಯುಲರು. ಓಕೆ, ಸಿಂಗ್ಯುಲರು ಪ್ಲೂರಲು. ಸೊ ಆಲ್ ದ ಎವಿಡೆನ್ಸ್ ವಾಸ್ ಅಗೇನ್ಸ್ಟ್ ಹಿಮ್. ಓಕೆ, ನೆಕ್ಸ್ಟ್, ಐ ವಾಂಟ್ ಟು, ಕಾಣಿಸ್ತಿದ್ಯಾ? ಐ ವಾಂಟ್ ಟು ಬೈ ಸಮ್ ಫರ್ನಿಚರ್ಸ್. ಇಲ್ಲೇನಿದೆ, ಎಸ್ ಬರೋಂಗಿಲ್ಲ. ಐ ವಾಂಟ್ ಟು ಬೈ ಸಮ್ ಫರ್ನಿಚರ್ ಅಷ್ಟೇ. ಯಾಕಂದರೆ ಫರ್ನಿಚರ್ ಅನ್ನೋದು ಅನ್ಕೌಂಟಬಲ್ ಇದ್ದಾಗ ನಮಗೆ ಅಲ್ಲಿ ಎಸ್ ಬರಲ್ಲ. ನೆಕ್ಸ್ಟ್,
ಈಚ್ ಫರ್ನಿಚರ್ ವಾಸ್ ಡ್ಯಾಮೇಜ್. ಈಚ್ ಅಂದರೆ ಪ್ರತಿಯೊಂದು ಫರ್ನಿಚರು ವಾಸ್ ಡ್ಯಾಮೇಜ್. ಸೊ ಇಲ್ಲಿ ನಮಗೆ ಈಚ್ ಅನ್ನೋದೇನು ಕೌಂಟಬಲ್, ಕರೆಕ್ಟ್ ಅಲ್ವಾ? ಈಚ್ ಅನ್ನೋದು ನಮಗೆ ಕೌಂಟ್ ಮಾಡ್ಬೋದು, ಪ್ರತಿಯೊಂದು ಕೌಂಟ್ ಮಾಡ್ಬೋದು. ಫರ್ನಿಚರ್ ಅನ್ನೋದು ಅನ್ಕೌಂಟಬಲ್. ಇಲ್ಲಿ ವಾಸ್ ಅಂದರೆ ಸಿಂಗ್ಯುಲರಿಗೆ ಬರುತ್ತೆ, ಕರೆಕ್ಟ್ ಅಲ್ವಾ? ಇಲ್ಲಿ ಈಚು ಕೌಂಟಬಲ್, ಫರ್ನಿಚರ್ ಏನೋ ಅನ್ಕೌಂಟಬಲ್, ವಾಸ್ ಏನೋ ಸಿಂಗಲಿಗೆ ಕೊಟ್ಟಿದ್ದಾರೆ, ಸಿಂಗ್ಯುಲರಾಗಿ ಕೊಟ್ಟಿದ್ದಾರೆ. ಸೊ ಇದನ್ನು ನಾವೇನು ಮಾಡಬೇಕು, ಇದು ಕರೆಕ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಇದಕ್ಕೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆ್ಯಡ್ ಮಾಡಿದಾಗ ಅವಾಗ ಇದು ನಮಗೆ ಕೌಂಟಬಲ್ ಮಾಡಬೇಕು. ಕೌಂಟಬಲ್ ಮಾಡಬೇಕಂದ್ರೆ ಏನು ಆ್ಯಡ್ ಮಾಡಬೇಕು? ಈಚ್ ಪೀಸ್ ಆಫ್ ಫರ್ನಿಚರ್ ವಾಸ್ ಡ್ಯಾಮೇಜ್. ಅರ್ಥ ಆಯ್ತಾ ಇವಾಗ? ಇಲ್ಲಿ ನಮಗೆ ವಾಸ್ ಇದೆ ಅಂದರೆ ಅದು ಸಿಂಗ್ಯುಲರು, ಕರೆಕ್ಟ್ ಅಲ್ವಾ? ಇಲ್ಲಿ ಈಚ್ ಅಂದರೆ ಪ್ರತಿಯೊಂದು, ಈಚ್ ಪ್ರತಿ ಪೀಸ್ ಆಫ್ ಫರ್ನಿಚರು ನಮಗೆ ಡ್ಯಾಮೇಜ್ ಆಗಿದೆ ಅಂತ ಮೀನಿಂಗ್ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ನೋಡೋಣ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ದ ಪೊಯೆಟ್ರೀಸ್ ಆಫ್ ವರ್ಡ್ಸ್ವರ್ತ್ ಆರ್ ವೆರಿ ಇಂಟ್ರೆಸ್ಟಿಂಗ್. ಪೊಯಮ್ಗೆ ಆಪೋಸಿಟ್ ಪೊಯೆಟ್ರೀಸ್ ಅಲ್ಲ, ಪೊಯಮ್ಗೆ ಆಪೋಸಿಟ್ ಏನು ಪೊಯಮ್ಸ್, ಕರೆಕ್ಟ್ ಅಲ್ವಾ? ಪೊಯಮ್ ಬರೆಯೋರು ಯಾರು? ಪೊಯೆಟ್. ಸೊ ಪೊಯೆಟ್ಗೆ ಆಪೋಸಿಟ್ ವರ್ಡ್ ಯಾವುದು, ಪ್ಲೂರಲ್ ವರ್ಡ್ ಯಾವುದು? ಪೊಯೆಟ್ರೀಸ್ ಅಲ್ಲ. ಪೊಯಮ್ಗೆ ಸಿಂಗ್ಯುಲರ್ ಪೊಯಮ್ಮು, ಪ್ಲೂರಲ್ ಯಾವುದು? ಪೊಯಮ್ಸು. ಅದೇ ಥರ ಪೊಯೆಟ್ಗೆ ನಮಗೆ ಪ್ಲೂರಲ್ ಬಂದು ಪೊಯೆಟ್ರೀಸ್ ಆಗಲ್ಲ, ಪೊಯೆಟೇ ಅದು, ಓಕೆ? ಪೊಯೆಟ್ರಿನೇ ಅದು, ಓಕೆ? ಸೊ ಇದು ಪೊಯೆಟ್ರೀಸ್ ಬರಲ್ಲ ನಮಗೆ, ಅದು ಪೊಯೆಟ್ರಿನೇ ಬರುತ್ತೆ, ಓಕೆ? ಅರ್ಥ ಆಗ್ತಿದೆಯಲ್ವಾ? ಸೊ ಇದು ನಮಗೆ ಪೊಯೆಟ್ರಿ ಅನ್ನೋದು ಅನ್ಕೌಂಟಬಲ್, ಓಕೆನಾ? ಸೊ ಅನ್ಕೌಂಟಬಲ್ ಅಂತ ಅಂದರೆ ಅದಕ್ಕೆ ಸಿಂಗ್ಯುಲರ್ ವರ್ಬೇ ಬರಬೇಕು, ಅದೇ ಥರ ನಾವು ತಿಳ್ಕೊಂಡಿದ್ದು. ಸೊ ಇದು ಪೊಯೆಟ್ರೀಸ್ ಬರಲ್ಲ ನಮಗೆ, ಯಾವತ್ತೇ ಇದ್ರು ಪೊಯೆಟ್ರಿ ಬರುತ್ತೆ. ಸೊ ಇದು ನಮಗೆ ಪೊಯೆಟ್ರೀಸ್ ಬರಲ್ಲ, ಪೊಯೆಟ್ರಿ ಬರುತ್ತೆ. ದ ಪೊಯೆಟ್ರಿ ಆಫ್ ವರ್ಡ್ಸ್ವರ್ತ್ ಆರ್ ಬರಲ್ಲ. ಯಾಕೆ ಅಂತ ಅಂದರೆ ಇದು ಸಿಂಗ್ಯುಲರು. ಸೊ ಸಿಂಗ್ಯುಲರ್ ಇದ್ದಾಗ ನಾವು ಸಿಂಗ್ಯುಲರ್ ವರ್ಬ್ ಯೂಸ್ ಮಾಡಬೇಕು. ಆರ್ ಬದಲು ಏನು ಯೂಸ್ ಮಾಡಬೇಕು? ಈಸು ಆರು, ವಾಸು ವರ್ರು, ಹ್ಯಾಸು ಹ್ಯಾವು, ಅವೆಲ್ಲ ಇನ್ನೂ ತಿಳ್ಕೊಳ್ಳೋಣ, ಅದೆಲ್ಲ ಒಂದೊಂದಾಗಿ ತಿಳ್ಕೊಳ್ಳೋ, ತಲೆ ಕೆಡ್ಸ್ಕೊಂಬಿಡಿ. ದ ಪ್ರಾಪರ್ಟಿ ಆಫ್ ವರ್ಡ್ಸ್ವರ್ತ್ ಈಸ್ ವೆರಿ ಇಂಟ್ರೆಸ್ಟಿಂಗ್, ಇದು ಕರೆಕ್ಟು. ದ ಪೊಯೆಟ್ರೀಸ್ ಯಾವತ್ತೂ ಬರಲ್ಲ, ಪೊಯೆಟ್ರಿ ಬರುತ್ತೆ. ಪೊಯೆಟ್ರಿ ಅನ್ಕೌಂಟಬಲ್ ಅಂತಂದರೆ ಅದಕ್ಕೆ ಸಿಂಗ್ಯುಲರ್ ವರ್ಡ್ ಇದ್ದಾಗ ಅದಕ್ಕೆ ಸಿಂಗ್ಯುಲರ್ ವರ್ಬೇ ನಾವು ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು, ದ ಸೀನರೀಸ್ ಆಫ್ ಕಾಶ್ಮೀರ್ ಈಸ್ ಅಥವಾ ಆರ್ ಬ್ಯೂಟಿಫುಲ್. ಸೀನರಿ ಕೂಡ ಅಷ್ಟೇ, ನಾವು ಕೌಂಟ್ ಮಾಡೋಕ್ಕಾಗಲ್ಲ. ಸೊ ಸೀನರೀಸ್ ಯಾವುದೇ ಕಾರಣಕ್ಕೂ ಬರಲ್ಲ, ಸೀನರಿ. ಸೊ ಸಿಂಗ್ಯುಲರ್ ಇದು. ಸೊ ಸಿಂಗ್ಯುಲರ್ ಬಂದಾಗ, ಸಿಂಗ್ಯುಲರ್ ನೌನ್ ಬಂದಾಗ ಸಿಂಗ್ಯುಲರ್ ವರ್ಬೇ ಬರಬೇಕು. ಕಾಶ್ಮೀರ್ ಈಸ್ ಬರುತ್ತೆ, ಆರ್ ಬರಲ್ಲ, ಓಕೆ? ನೆಕ್ಸ್ಟ್ ಅದೇ ಥರ ಸಮ್ ಆಫ್ ದ ಲಗೇಜಸ್, ಮುಂಚೆ ತಾನೇ ಹೇಳಿದೆ, ಲಗೇಜಸ್ ಅನ್ನೋದು ನಮಗೆ ಅನ್ಕೌಂಟಬಲ್. ಸೊ ಲಗೇಜಸ್ ಬರಲ್ಲ, ಅದು ಲಗೇಜ್. ಸಮ್ ಆಫ್ ದ ಲಗೇಜ್ ಇದು ನಮಗೆ ಸಿಂಗ್ಯುಲರ್ ಆದಾಗ ವರ್ಬ್ ಕೂಡ ಏನು ಬರುತ್ತೆ? ಸಿಂಗ್ಯುಲರ್ ಬರಬೇಕು, ವರ್ಬ್ ಬರಲ್ಲ, ಇಲ್ಲಿ ವಾಸ್ ಬರುತ್ತೆ, ಓಕೆ? ಸಮ್ ಆಫ್ ದ ಲಗೇಜ್ ವಾಸ್ ಲೈಯಿಂಗ್ ಅಟ್ ದ ಸ್ಟೇಷನ್. ನೆಕ್ಸ್ಟ್, ಆಲ್ ಈಸ್ ಹೇರ್ ಅಥವಾ ಹೇರ್ಸ್ ಈಸ್ ಆರ್ ಬ್ಲ್ಯಾಕ್. ನಮಗೆ ಹೇರ್ಸ್ ಕೂಡ ಅಷ್ಟೇ, ಯಾವತ್ತೇ ಇದು ಅನ್ಕೌಂಟಬಲ್. ಸೊ ಹೇರ್ಸ್ ಬರಲ್ಲ ನಮಗೆ ಯಾವಾಗದು. ಇವಾಗ ನಿಮ್ಮ ಹೇರ್ ನೋಡಿ ಹೆಂಗಿದೆ ಅಂತ ಹೇಳ್ತೀವಿ ಬಿಟ್ರೆ, ನಿನ್ನ ಹೇರ್ಸ್ ನೋಡಿ ಹೆಂಗಿದೆ ಅಂತ ಹೇಳಲ್ಲ ತಾನೆ. ಸೊ ಇಲ್ಲಿ ಆಲ್ ಈಸ್ ಹೇರ್, ಓಕೆ? ಇದು ಅನ್ಕೌಂಟಬಲ್, ಹೇರ್ಸ್ ಬರಲ್ಲ ನಮ್ಗೆ ಯಾವುದೇ ಕಾರಣಕ್ಕೂ. ಆಲ್ ಈಸ್ ಹೇರ್ ಅಂದರೆ ಸಿಂಗ್ಯುಲರ್ ಬಂದಾಗ ಇಲ್ಲಿ ಕೂಡ ಸಿಂಗ್ಯುಲರ್ ಬರಬೇಕು. ಸೊ ಆಲ್ ಈಸ್ ಹೇರ್ ಈಸ್ ಬ್ಲ್ಯಾಕ್, ಓಕೆ? ಅರ್ಥ ಆಗ್ತಿದೆಯಲ್ವಾ? ಸೊ ನಾವು ಹೇರ್ನ ಕೌಂಟ್ ಮಾಡೋಕ್ಕಾಗಲ್ಲ, ಅನ್ಕೌಂಟಬಲ್, ಓಕೆ? ಇದು ಅನ್ಕೌಂಟಬಲ್. ಸ್ಟ್ರ್ಯಾಂಡ್ಸ್ ಆಫ್ ಹೇರ್ ಕೌಂಟಬಲ್. ಸ್ಟ್ರ್ಯಾಂಡ್ಸ್ ಆಫ್ ಅಂದರೆ ಹೇರ್ ಅಂದ್ರೇನು? ಒಂದೊಂದೇ ಕೂದಲು, ತಲೆಯಲ್ಲಿರೋ ಕೂದಲನ್ನ ಸಪ್ರೇಟಾಗಿ ತೆಗೆದ್ರೆ ಅದೇ ನಮಗೆ ಸ್ಟ್ರ್ಯಾಂಡ್ಸ್ ಆಫ್ ಹೇರ್, ಇದು ಕೌಂಟಬಲ್, ಓಕೆನಾ? ಸೊ ಇನ್ನೊಂದೆರಡು ಎಕ್ಸಾಂಪಲು ಸ್ವಲ್ಪ ಕನ್ಫ್ಯೂಸಿಂಗ್ ಆಗ್ಬೋದು, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಇಂಡಿಯಾ ಡಿಫೀಟೆಡ್ ಇಂಗ್ಲೆಂಡ್ ಬೈ 1 run 1 innings. ಇಂಡಿಯಾ ಡಿಫೀಟೆಡ್ ಇಂಗ್ಲೆಂಡ್ ಬೈ 2 innings. ಸೊ ಇದರಲ್ಲಿ ಯಾವ್ದು ಕರೆಕ್ಟು? ಸೊ ಇದರಲ್ಲಿ ಎರಡು ಕರೆಕ್ಟು. ಯಾಕೆ ಅಂತ ಅಂದರೆ ನಾವು ಕ್ರಿಕೆಟಲ್ಲಿ ಇನ್ನಿಂಗ್ ಅಂತ ಕರೆಯಲ್ಲ, ಇನ್ನಿಂಗ್ಸ್ ಅಂತ ಕರಿತೀವಿ. ಇನ್ನಿಂಗ್ಸ್ ಅಂದರೆ ಏನು? ಒಂದು ಪರ್ಸನ್ ಅಥವಾ ಒಂದು ಬ್ಯಾಟ್ಸ್ಮನ್ನು ಸ್ಕ್ರೀಸಲ್ಲಿ ಎಷ್ಟೊತ್ತು ಬ್ಯಾಟಿಂಗ್ ಆಡ್ತಾ ನಿಂತ್ಕೊತಾರೆ, ಔಟ್ ಆಗ್ದಂಗೆ ಪಿಚ್ ಮೇಲೆ ಎಷ್ಟೊತ್ತು ನಿಂತ್ಕೊಂಡಿರ್ತಾರೆ, ಅದನ್ನೇ ನಾವು ಇನ್ನಿಂಗ್ಸ್ ಅಂತ ಕರಿತೀವಿ, ಕರೆಕ್ಟ್ ಅಲ್ವಾ? ಸೊ ಅದು ಅನ್ಕೌಂಟಬಲ್. ಸೊ ಇಲ್ಲಿ ನಮಗೆ ಇನ್ನಿಂಗ್ಸ್ ಅನ್ನೋದು ಸಿಂಗ್ಯುಲರ್ ಆಗಿ ಕೂಡ ವರ್ತನೆ ಮಾಡುತ್ತೆ, ಯೂಸ್ ಆಗುತ್ತೆ, ಪ್ಲೂರಲ್ ಆಗಿ ಕೂಡ ನಮಗೆ ಯೂಸ್ ಆಗುತ್ತೆ, ಸರಿನಾ? ಸೊ ಇದು ಇಲ್ಲಿ ಎರಡು ಸಿಚುವೇಶನ್ಸಲ್ಲಿ ಎರಡು ಕರೆಕ್ಟು. ಇಂಡಿಯಾ ಡಿಫೀಟೆಡ್ ಇಂಗ್ಲೆಂಡ್ ಬೈ 1 innings. ಅದೇ ಥರ ಇಂಡಿಯಾ ಡಿಫೀಟೆಡ್ ಇಂಗ್ಲೆಂಡ್ ಬೈ 2 innings. ಎರಡು ಕರೆಕ್ಟ್. ಇಲ್ಲಿ 2 ಅಂದರೆ ಇನ್ನು ಪ್ಲೂರಲ್ಲು, ಇದು ಕೂಡ ಪ್ಲೂರಲ್ಲ ಯೂಸ್ ಆಗುತ್ತೆ. ಇಲ್ಲಿ 1 ಅಂದರೆ ಏನು? ಸಿಂಗ್ಯುಲರು, ಇದು ಕೂಡ ಸಿಂಗ್ಯುಲರ್.
ಓಕೆ, ಇನ್ನಿಂಗ್ಸ್ ಅನ್ನೋದು ನಮಗೆ ಸಿಂಗ್ಯುಲರ್ ಆಗೂ ಯೂಸ್ ಆಗುತ್ತೆ, ಪ್ಲೂರಲ್ ಆಗೂ ಯೂಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಯಾವತ್ತಾರ ಇನ್ನಿಂಗ್ಸ್ ಬಂದಾಗ ಅದು ಅನ್ಕೌಂಟಬಲ್ಲು ಫಸ್ಟ್ ಥಿಂಗು, ಆದರೆ ಅದು ಸಿಂಗ್ಯುಲರ್ ಆಗೂ ಯೂಸ್ ಆಗುತ್ತೆ, ಪ್ಲೂರಲ್ ಆಗೂ ಯೂಸ್ ಆಗುತ್ತೆ, ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇವಾಗ ನಾವು ಯಾವುದು ಸಿಂಗ್ಯುಲರ್ ಕಲ್ತ್ಕೊಂಡ್ವಲ್ಲ, ಅದೇ ಥರ ನಮಗೆ ಸಮ್ ನೌನ್ಸ್ ಆರ್ ಪ್ಲೂರಲ್ ಯಾವಾಗಲೂ ಪ್ಲೂರಲಲ್ಲೇ ಇರ್ತವೆ. ಅದು ಯಾವುದು ಅಂತ ನೋಡೋಣ. ಈಗ ನಾವೇನು ಕಲ್ತ್ಕೊಂಡ್ವಿ, ಯಾವುದಪ್ಪ ಅದು ಸಿಂಗ್ಯುಲರ್ ತಾನೆ. ಸಮ್ ಸಿಂಗ್ಯುಲರ್ ನೌನ್ಸ್ ಆಲ್ವೇಸ್ ಬಿ ಸಿಂಗ್ಯುಲರ್, ಕರೆಕ್ಟ್ ಅಲ್ವಾ? ಸಮ್ ನೌನ್ಸ್ ಆರ್ ಆಲ್ವೇಸ್ ಸಿಂಗ್ಯುಲರ್, ಅದಕ್ಕೆ ನಾವು ಅದಕ್ಕೆ ಸಿಂಗ್ಯುಲರ್ ವರ್ಬ್ಸೇ ತಗೊಂಡ್ವಿ, ಕರೆಕ್ಟ್ ಅಲ್ವಾ? ಈಗ ನೆಕ್ಸ್ಟು ನಮಗೆ ಕೆಲವೊಂದು ಸಮ್ ನೌನ್ಸ್ ಆರ್ ಪ್ಲೂರಲ್, ಸೊ ಅದಕ್ಕೆ ನಾವು ಪ್ಲೂರಲ್ ವರ್ಬ್ಸೇ ತಗೊಬೇಕು. ಓಕೆನಾ? ಇದು ಇವಾಗ ನೋಡೋಣ ನೆಕ್ಸ್ಟ್. ಸೊ ನೆಕ್ಸ್ಟ್ ನೋಡಿ, ಸಮ್ ನೌನ್ಸ್ ಆರ್ ಪ್ಲೂರಲ್ ಇನ್ ಫಾರ್ಮ್, ಹೆನ್ಸ್ ದೇ ಟೇಕ್ ಪ್ಲೂರಲ್ ವರ್ಬ್ಸ್. ಇವಾಗ ತಾನೇ ಹೇಳಿದೆ, ವರ್ಬ್ಸು ನಮಗೆ ನೌನ್ಸ್ ಏನೋ ಪ್ಲೂರಲ್ ಇದ್ದಾಗ ವರ್ಬ್ಸು ಕೂಡ ಪ್ಲೂರಲಲ್ಲೇ ತಗೊಬೇಕು. ಓಕೆನಾ? ಸೊ ಟ್ರೌಸರ್ಸ್, ಯಾವಾಗಲೇ ಆಗಲಿ, ಇವಾಗ ನೀವು ಒಂದು ಟ್ರೌಸರ್ ಯಾವುದೋ ಪ್ಯಾಂಟು ಶರ್ಟ್ ಅಲ್ಲ, ಟ್ರೌಸರ್ಸ್ ಅಂತ ಗೊತ್ತಲ್ವ, ಪ್ಯಾಂಟ್ಸ್ ತೊಗೊತಿರಲ್ವ. ಸೊ ಟ್ರೌಸರ್ ಅಂತ ಕರೆಯಂಗಿಲ್ಲ. ಯಾವಾಗೂ ನೀವು ಒಂದು ತೊಗೊಂಡ್ರು 10 ತೊಗೊಂಡ್ರು ಟ್ರೌಸರ್ಸ್ ಅಂತಲೇ ಕರಿಬೇಕು. ಅದೇ ಥರ ಸೀಸರ್ಸು ಕೂಡ ಅಷ್ಟೇ, ಬೈನಾಕ್ಯುಲರ್ಸು ಅಷ್ಟೇ. ಓಕೆ, ಅದೇ ಥರ ಟೈಡಿಂಗ್ಸು ಅಷ್ಟೇ. ಟೈಡಿಂಗ್ಸ್ ಅಂದರೆ ಒಂಥರ ನ್ಯೂಸ್ ಇನ್ಫಾರ್ಮೇಷನ್ ಕೊಡೋ ಥರ. ಓಕೆ, ಶಾಂಬಲ್ಸ್ ಅಂತ ಅಂದರೆ ಕನ್ಫ್ಯೂಷನ್. ಓಕೆ, ಕನ್ಫ್ಯೂಷನ್ ಆಗೋದು, ಶಾಂಬಲ್ಸ್ ಅಂದರೆ ಕನ್ಫ್ಯೂಷನ್. ಸ್ಪೆಕ್ಟಾಕಲ್ಸ್ ಅಂದರೆ ಕನ್ನಡಕ. ರಿಮೇನ್ಸ್ ಅಂತ ಅಂದರೆ ಇವಾಗ ನಾವು ಏನಾದ್ರು ಸುಟ್ಟಾಗ ರಿಮೇನ್ಸ್ ಉಳಿಯುತ್ತಲ್ಲ, ಅದು ರಿಮೇನ್ಸ್ ಆಗುತ್ತೆ. ಸೊ ಸೇವಿಂಗ್ಸು, ಗೂಡ್ಸು, ಪೌಲ್ಟ್ರಿ, ಕ್ಯಾಟಲ್ ಇವೆಲ್ಲ ನಿಮ್ಗೆ ಗೊತ್ತು, ಕರೆಕ್ಟ್ ಅಲ್ವಾ? ನಾವು ಹಸುಗಳನ್ನ ಕ್ಯಾಟಲ್ ಮಾಡ್ತೀವಿ, ಸೊ ಅದೆಲ್ಲ ಒಂದು ಗುಂಪಾಗಿ ಅದನ್ನು ಕ್ಯಾಟಲ್ ಅಂತ ಕರಿತೀವಿ, ಕ್ಯಾಟಲ್ಸ್ ಅಂತ ಕರೆಯಲ್ಲ. ಅರ್ಥ ಆಗ್ತಿದೆಯಲ್ವಾ? ಸೊ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ, ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಎಕ್ಸಾಂಪಲ್ಸ್ ನೋಡಿ, ಸ್ಪೆಕ್ಟಕಲ್ಸ್ ಈಸ್ ಆರ್ ಎ ಕಾಸ್ಟ್ಲಿ ಐಟಮ್. ಸ್ಪೆಕ್ಟಕಲ್ಸ್ ಅಂದರೆ ಪ್ಲೂರಲ್ ಅಂದರೆ ನನಗೆ ವರ್ಬ್ ಕೂಡ ಪ್ಲೂರಲ್ಲೇ ಬರಬೇಕು. ಈಸು ಆರಲ್ಲಿ ಯಾವುದು ಪ್ಲೂರಲ್ಲು? ಆರು. ಸೊ ಸ್ಪೆಕ್ಟಕಲ್ಸ್ ಆರ್ ಎ ಕಾಸ್ಟ್ಲಿ ಐಟಮ್, ಕರೆಕ್ಟ್ ಅಲ್ವಾ? ನೆಕ್ಸ್ಟ್, ಎ ಪೇರ್ ಆಫ್ ಯಾವಾಗ ಆ್ಯಡ್ ಮಾಡ್ತೀವಿ ನಾವು? ಯಾವ್ದಾರು ಒಂದನ್ನು ಅನ್ಕೌಂಟಬಲ್ನ ಕೌಂಟಬಲ್ ಮಾಡಬೇಕು ಅಂತ ಅಂದರೆ ಒಂದು ಪೇರೋ ಅಥವಾ ಒಂದು ಪೀಸೋ ಏನೋ ಒಂದು ಆ್ಯಡ್ ಮಾಡ್ತೀವಿ. ಎ ಪೈರ್ ಆಫ್ ಸ್ಪೆಕ್ಟಾಕಲ್ಸ್, ಇವಾಗ ಇದು ಕರೆಕ್ಟು, ಅಂದರೆ ಇದನ್ನು ಕೌಂಟ್ ಮಾಡ್ಬೋದು. ಸ್ಪೆಕ್ಟಾಕಲ್ಸ್ನ ಇವಾಗ ಕೌಂಟ್ ಮಾಡ್ಬೋದು. ಎ ಪೇರ್ ಆಫ್ ಸ್ಪೆಕ್ಟಾಕಲ್ಸ್ ಈಸ್ ಆರ್ ಅವೈಲಬಲ್ ಅಂತ ಇದೆ. ಓಕೆ, ಎ ಪೇರ್ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ಅಂದರೆ ಅದು ಒಂದು ಸಿಂಗಲ್ ಪಾರ್ಟ್ ಬಗ್ಗೆ ಮಾತಾಡ್ತಿದ್ದಾರೆ. ಎ ಪೇರ್ ಆಫ್ ಸ್ಪೆಕ್ಟಾಕಲ್ಸ್ ಈಸ್ ಅಥವಾ ಆರ್ ಅವೈಲಬಲ್, ಇಲ್ಲಿ ಏನು ಬರುತ್ತೆ? ಈಸ್ ಬರುತ್ತೆ, ಯಾಕಂದರೆ ಎ ಪೇರ್ ಬಗ್ಗೆ ಮಾತಾಡ್ತಿರೋ. ಅದೇ ನಮಗೆ ಸ್ಪೆಕ್ಟಾಕಲ್ಸ್ ಕೊಟ್ಟಿದ್ದರೆ ಅವಾಗ ನಮಗೆ ಆರ್ ಬರೋದು. ಅರ್ಥ ಆಗ್ತಿದಿಲ್ಲ? ಐ ವಾಂಟ್ ಅನದರ್ ಸ್ಪೆಕ್ಟಾಕಲ್ಸ್ ಬರೋಲ್ಲ, ಕರೆಕ್ಟ್ ಅಲ್ವಾ? ಇನ್ನೊಂದು ಜೋಡಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಇನ್ನೊಂದು ಕನ್ನಡಕ ಕೊಡಿ ಅಂತ ಕೇಳ್ತದೆ, ಅದು ಕರೆಕ್ಟ್ ಆಗಲ್ಲ, ವರ್ಡ್ ಸೆಂಟೆನ್ಸ್ ಫಾರ್ಮ್ ಆಗಲ್ಲ. ಸೊ ಇದನ್ನ ಕರೆಕ್ಟ್ ಮಾಡ್ಬೇಕಂದ್ರೆ ನಾವು ಏನು ಆ್ಯಡ್ ಮಾಡಬೇಕು? ಐ ವಾಂಟ್ ಅನದರ್ ಪೇರ್ ಆಫ್ ಸ್ಪೆಕ್ಟಾಕಲ್ಸ್ ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟು ಆಲ್ಮ್ಸ್ ಅಂದರೆ ಚಾರಿಟಿ, ಡೊನೇಷನ್ ಮಾಡ್ತೀವಲ್ಲ ಅದು. ವರ್ ಗಿವನ್ ಟು ದ ಪೂರ್. ಆಲ್ಮ್ಸ್ ಅಂದರೆ ಇವಾಗ ತಾನೇ ಹೇಳಿದೆ, ಚಾರಿಟಿ ಅಥವಾ ಡೊನೇಷನ್, ಅದು ಯಾವಾಗಲೂ ನಮಗೆ ಪ್ಲೂರಲ್ ಆಗಿರುತ್ತೆ. ಸೊ ಪ್ಲೂರಲ್ ಇದ್ದಾಗ ಇಲ್ಲಿ ಕೂಡ ನಮಗೆ ಪ್ಲೂರಲ್ಲೇ ಬರಬೇಕು. ಸೊ ಆಲ್ಮ್ಸ್ ವರ್ ಗಿವನ್ ಟು ದ ಪೂರ್. ನೆಕ್ಸ್ಟ್, ವರ್ಮಿನ್ ಅಂದರೆ ಹುಳಗಳು. ಈ ಹೊಲದಲ್ಲಿ, ತೋಟದಲ್ಲಿ ಇರ್ತಾವಲ್ಲ, ಏನಾದ್ರು ನಾವು ರಾಗಿ ಭತ್ತ ಹಾಕಿದಾಗ ಹುಳಗಳು ಬಂದು ಸೇರ್ಕೊಂಡು ಹಾಳು ಮಾಡ್ತಾವಲ್ಲ, ಅದನ್ನು ವರ್ಮಿನ್ ಅಂತ ಕರಿತೀವಿ. ಅದು ಕೂಡ ನಮಗೆ ಪ್ಲೂರಲ್ ಆಗಿರುತ್ತೆ. ಸೊ ವರ್ಮಿನ್ ಪ್ಲೂರಲ್ ಆದಾಗ ನಮಗೆ ವರ್ಬ್ ಕೂಡ ಪ್ಲೂರಲ್ ಆಗಬೇಕು. ಸೊ ಪ್ಲೂರಲ್ ಯಾವುದು ಇಲ್ಲಿ? ಡೂ. ಸೊ ವರ್ಮಿನ್ ಡೂ ಡ್ಯಾಮೇಜ್ ಟು ದ ಕ್ರಾಪ್ಸ್. ನೆಕ್ಸ್ಟು, ವೇರ್ ಈಸ್ ಆರ್ ಮೈ ಟ್ರೌಸರ್ಸ್ ಅಂತ ಇದೆ. ಸೊ ಟ್ರೌಸರ್ಸ್ ಪ್ಲೂರಲ್ಲು, ಸೊ ಇಲ್ಲಿ ಕೂಡ ಪ್ಲೂರಲ್ಲೇ ಬರಬೇಕು. ಸೊ ವೇರ್ ಆರ್ ಮೈ ಟ್ರೌಸರ್ಸ್. ಓಕೆ, ಈಸಿ, ಅರ್ಥ ಆಗ್ತಿದೆ ತಾನೆ? ಸೊ ಇವಾಗ ನಾವು ಸಮ್ ನೌನ್ಸ್ ಆರ್ ಸಿಂಗ್ಯುಲರ್ ಆ್ಯಸ್ ವೆಲ್ ಆಸ್ ಪ್ಲೂರಲ್, ಅಂದರೆ ನಾವು ಇಲ್ಲಿವರೆಗೆ ಯಾವ್ದು ನೋಡಿದ್ವಿ? ಸಿಂಗ್ಯುಲರ್ಗೆ ಸಿಂಗ್ಯುಲರ್ ವರ್ಬ್ ನೋಡಿದ್ವಿ, ಪ್ಲೂರಲ್ಗೆ ಪ್ಲೂರಲ್ ವರ್ಬ್ ನೋಡಿದ್ವಿ. ಕೆಲವೊಂದು ನಮಗೆ ಎರಡೂ ಥರ ಇರ್ತವೆ. ಸಮ್ ನೌನ್ಸ್ ಆರ್ ಸಿಂಗ್ಯುಲರ್ ಆ್ಯಸ್ ವೆಲ್ ಆಸ್ ಪ್ಲೂರಲ್, ಎರಡು ಮಿಕ್ಸ್ ಆಗಿರ್ತವೆ. ಅದು ಡಿಪೆಂಡ್ ಅಪಾನ್ ದ ಸೆಂಟೆನ್ಸ್ ಆಗುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ ಜ್ಯೂರಿ ಆಗಲಿ, ಜ್ಯೂರಿ ಅಂದರೆ ಒಂದು ಜಡ್ಜಸ್ನ ಗ್ರೂಪ್ನ ಜ್ಯೂರಿ ಅಂತೀವಿ. ಮ್ಯಾಥಮೆಟಿಕ್ಸು, ಟೀಮು, ಕೌನ್ಸಿಲ್, ಆಡಿಯನ್ಸು, ಕಮಿಟಿ, ಸ್ಟ್ಯಾಟಿಸ್ಟಿಕ್ಸು, ಪೊಲೀಸು, ಬೆಂಚು, ಪ್ಯಾನಲ್ಲು, ಇವೆಲ್ಲ ನಾವು ಸಿಂಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ, ಪ್ಲೂರಲ್ ಆಗಿ ಯೂಸ್ ಮಾಡ್ತೀವಿ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಸೆಂಟೆನ್ಸ್. ಅವ್ರು ಏನು ಕೇಳ್ತಾ ಇದ್ದಾರೆ, ಅಲ್ಲಿ ಯಾವ ಸಿಚುವೇಶನ್ ಇದೆ, ಆ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ, ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ. ಓಕೆ, ಸೊ ಎಕ್ಸಾಂಪಲ್ ನೋಡಿ, ಯಾವಾಗಲೇ ನೋಡಿ, ಪೊಲೀಸ್ ನಮಗೆ ಸಿಂಗ್ಯುಲರ್ ಯಾವಾಗ ಆಗುತ್ತೆ ಅಂತ ಅಂದರೆ ನಾವು ಡಿಪಾರ್ಟ್ಮೆಂಟ್ ಅಥವಾ ಆರ್ಗನೈಸೇಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಅದು ಸಿಂಗ್ಯುಲರ್ ಆಗುತ್ತೆ. ಓಕೆ, ಅದೇ ನಾವು ಆಫೀಸರ್ಸ್ ಬಗ್ಗೆ, ಪೊಲೀಸ್ ಮೆನ್ ಬಗ್ಗೆ ಮಾತಾಡ್ಬೇಕಾದ್ರೆ ಪೊಲೀಸ್ ಆಗುತ್ತೆ. ಸೊ
ಅದು ಪ್ಲೂರಲ್ ಆಗುತ್ತೆ. ಫಾರ್ ಪೊಲೀಸ್ ಮೆನ್ ಯಾವಾಗ ಯೂಸ್ ಮಾಡ್ತೀವಿ ಗೊತ್ತಾ ನಾವು? ಪೊಲೀಸ್ ಮ್ಯಾನ್ ಅನ್ನೋದು ಸಿಂಗಲ್, ಒಬ್ಬರೇ ಇದ್ದಾಗ ಪೊಲೀಸ್ ಮ್ಯಾನ್ ಯೂಸ್ ಮಾಡ್ತೀವಿ. ಪೊಲೀಸ್ ಮೆನ್ ಯಾವಾಗ ಯೂಸ್ ಮಾಡ್ತೀವಿ ಗೊತ್ತಾ ನಾವು? ಮೋರ್ ದೆನ್ ಒನ್. ಓಕೆ, ಮೋರ್ ದೆನ್ ಒನ್ ಇದ್ದಾಗ ನಾವು ಪೊಲೀಸ್ ಮೆನ್ ಅಂತ ಅಂದರೆ ಒಬ್ರಿಗೆ ಜಾಸ್ತಿ ಇದ್ದಾರೆ ಅಂತ, ಪೊಲೀಸ್ ಮ್ಯಾನ್ ಅಂತ ಅಂದರೆ ಒಬ್ಬರೇ ಇದ್ದಾರೆ ಅಂತ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇವಾಗ ನಾವು ಪೊಲೀಸ್ ಅನ್ನೋದು ಯಾವಾಗ ಯೂಸ್ ಮಾಡ್ತೀವಿ? ಸಿಂಗ್ಯುಲರ್ ಆಗಿ, ಅದು ಡಿಪಾರ್ಟ್ಮೆಂಟ್ ಬಗ್ಗೆ ಅಥವಾ ಆರ್ಗನೈಸೇಷನ್ ಬಗ್ಗೆ ಮಾತಾಡ್ಬೇಕಾರೆ. ಅದೇ ಆಫೀಸರ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಅದು ನಮಗೆ ಪ್ಲೂರಲ್ ಆಗಿರುತ್ತೆ. ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ. ದ ಪೊಲೀಸ್ ಈಸ್ ಆರ್ ಇನ್ವೆಸ್ಟಿಗೇಟಿಂಗ್ ದ ಕೇಸ್. ಸೊ ಇದರಲ್ಲಿ ಏನು ಈಸ್ ಬರುತ್ತೆ, ಆರ್ ಬರುತ್ತೆ. ಪೊಲೀಸ್ ಅನ್ನೋದು ಇಲ್ಲಿ ನಮಗೆ ಒಂದು ಆರ್ಗನೈಸೇಷನ್ ಒಂದು ಡಿಪಾರ್ಟ್ಮೆಂಟಲ್ಲಿ ತಾನೇ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸೊ ಇದು ನಮಗೆ ಆರ್ ಬರುತ್ತೆ. ದ ಪೊಲೀಸ್ ಆರ್ ಇನ್ವೆಸ್ಟಿಗೇಟಿಂಗ್, ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಬಂದಾಗ ಸಿಂಗ್ಯುಲರ್. ಸೊ ಈಸ್, ದ ಪೊಲೀಸ್ ಈಸ್ ಓಕೆ, ದ ಪೊಲೀಸ್ ಈಸ್ ಇನ್ವೆಸ್ಟಿಗೇಟಿಂಗ್ ದ ಕೇಸ್, ಸಿಂಗ್ಯುಲರ್ ಅಲ್ವಾ? ಓಕೆ, ನೆಕ್ಸ್ಟ್ ದ ಪೊಲೀಸ್ ಈಸ್ ಆರ್ ಪ್ಯಾಟ್ರೋಲಿಂಗ್ ಏನು ಒಬ್ಬರೇ ಮಾಡ್ತಾರೆ? 2-3 ಜನ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ದ ಪೊಲೀಸ್ ಇಲ್ಲಿ ನಮಗೆ ಪ್ಲೂರಲ್ ಬರುತ್ತೆ, ಆರ್. ಸೊ ಇಲ್ಲಿ ನಮಗೆ ಆರ್ ಬರುತ್ತೆ. ದ ಪೊಲೀಸ್ ಆರ್ ಪ್ಯಾಟ್ರೋಲಿಂಗ್ ಇನ್ ದ ಸಿಟಿ. ಓಕೆ, ಐ ಸಾ 5 ಪೊಲೀಸ್ ನಿಯರ್ ದಿ ಹೌಸ್. ಇವಾಗ ಇದೇನಾಗುತ್ತೆ ನಮಗೆ? ಇಲ್ಲಿ ಪೊಲೀಸ್ ಅಂದರೆ ಏನು? ಪೊಲೀಸ್ ಮೆನ್ನು. ಸೊ ಇಲ್ಲಿ 5 ಅಂದರೆ 5 ಜನ, ಮೋರ್ ದೆನ್ 1 ಇದ್ದಾರೆ. ಸೊ 5 ಜನ ಅಂದಾಗ ಅದು ಪ್ಲೂರಲ್ಲು. ಸೊ ಪ್ಲೂರಲ್ ಅಂದಾಗ ಇದೇನಾಗುತ್ತೆ? ಪೊಲೀಸ್ ಆಗಲ್ಲ, ಪೊಲೀಸ್ ಮೆನ್ ಆಗುತ್ತೆ. ಓಕೆ, ಐ ಸಾ 5 ಪೊಲೀಸ್ ಮೆನ್ ನಿಯರ್ ದಿ ಹೌಸ್. ಓಕೆನಾ? ನೆಕ್ಸ್ಟು, ದ ಟೀಮ್ ಹ್ಯಾವ್ ರೀಚ್ಡ್ ಇಂಗ್ಲೆಂಡ್. ಸೊ ಟೀಮ್ ಅನ್ನೋದು ಒಟ್ಟಿಗೆ ಹೋಗುತ್ತೆ, ಡಿಫ್ರೆಂಟಾಗಿ ಹೋಗುತ್ತಾ? ಒಟ್ಟಿಗೆ ಹೋಗುತ್ತೆ, ಕರೆಕ್ಟ್ ಅಲ್ಲ? ಸೊ ಅಲ್ಲಿ ಟೀಮ್ ಅನ್ನೋದು ನಮಗೆ ಸಿಂಗ್ಯುಲರ್ ಆಗಿ ಯೂಸ್ ಮಾಡಬೇಕಾಗುತ್ತೆ, ಯಾಕಂದರೆ ಒಟ್ಟಿಗೆ ಹೋಗ್ತಾರೆ, ಒಂದೇ ಸಲ ಹೋಗ್ತಾರೆ. ಟೀಮ್ ಅನ್ನೋದು ಸಿಂಗ್ಯುಲರ್. ಸೊ ದ ಟೀಮ್ ಹ್ಯಾಸ್ ರೀಚ್ಡ್ ಇಂಗ್ಲೆಂಡ್. ಅರ್ಥ ಆಗ್ತಿದೆ ಅಲ್ವಾ? ಸೊ ನೆಕ್ಸ್ಟ್ ನೋಡಿ, ದ ಟೀಮ್ ಹ್ಯಾಸ್ ಅಥವಾ ಹ್ಯಾವ್ ಟ್ರೈಡ್ ದ ಯೂನಿಫಾರ್ಮ್ಸ್. ಇಲ್ಲಿ ಯೂನಿಫಾರ್ಮ್ ಅನ್ನೋದು ಸಪ್ರೇಟಾಗಿ ಟೆಸ್ಟ್ ಮಾಡ್ಕೊತಾರೆ, ಕರೆಕ್ಟ್ ಅಲ್ವಾ? ಸೊ ಟ್ರೈಡ್ ಅಂದರೆ ಒಬ್ಬೊಬ್ಬರು ಒಂದೊಂದ್ಸಲ ಟ್ರೈ ಮಾಡ್ತಾರೆ ಅಂದರೆ. ಸೊ ಇಲ್ಲಿ ಅಲ್ಲಿ ನಮಗೆ ಪ್ಲೂರಲ್ಲು. ಸೊ ದ ಟೀಮ್ ಇಲ್ಲಿ ಏನು ಬರುತ್ತೆ? ಹ್ಯಾಸ್ ಬರಲ್ಲ, ಹ್ಯಾವ್ ಬರುತ್ತೆ. ಯಾಕಂದರೆ ಇಲ್ಲಿ ಪ್ಲೂರಲ್, ಎಷ್ಟೊಂದು ಜನ ಟ್ರೈ ಮಾಡ್ತಾ ಇರ್ತಾರೆ. ಎಲ್ಲರೂ ಸೇರಿ ಒಟ್ಟಿಗೆ ಬಸ್ಸಲ್ಲಿ ಬರೋದು ಬೇರೆ, ಎಲ್ಲರೂ ಸೇರಿ ಒಟ್ಟಿಗೆ ಅವ್ರವ್ರ ಡ್ರೆಸ್ ಅವ್ರವ್ರು ಚೆಕ್ ಮಾಡ್ಕೊಳ್ಳೋದು ಬೇರೆ, ಕರೆಕ್ಟ್ ಅಲ್ವಾ? ಇಂಡಿಯಾ ಈಸ್ ದ ಲಾರ್ಜೆಸ್ಟ್ ಡೆಮೋಕ್ರಸಿ. ಸೊ ಇಲ್ಲಿ ಇಂಡಿಯಾ ಅನ್ನೋದೇನೋ ಕಂಟ್ರಿ ಆಗಿರ್ಬೋದು, ಕರೆಕ್ಟ್ ಅಲ್ವಾ? ಡೆಮೋಕ್ರಸಿ ಬಗ್ಗೆ ಮಾತಾಡ್ತಿರೋದ್ರಿಂದ ಸೊ ಇಂಡಿಯಾ ಈಸ್ ಎ ಕಂಟ್ರಿ. ಸೊ ಇಂಡಿಯಾ ಈಸ್ ದಿ ಕಂಟ್ರಿ, ಇಂಡಿಯಾ ಈಸ್ ದ ಲಾರ್ಜೆಸ್ಟ್ ಡೆಮೋಕ್ರಸಿ, ಕರೆಕ್ಟ್ ಅಲ್ವಾ? ಇಲ್ಲಿ ಈಸ್ ಕರೆಕ್ಟು, ಯಾಕಂದರೆ ಇಂಡಿಯಾ ನಮಗೆ ಸಿಂಗ್ಯುಲರ್ ಆಗಿ ವರ್ಕ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಅದೇ ನಮಗೆ ಇಂಡಿಯಾ ಹ್ಯಾವ್ 11 ಪ್ಲೇಯರ್ಸ್, ಇಂಡಿಯಾ ಈಸ್ ಬರುತ್ತಾ ಅಥವಾ ಹ್ಯಾವ್ ಬರುತ್ತಾ? ಇಂಡಿಯಾ ಹ್ಯಾವ್ 11 ಪ್ಲೇಯರ್ಸ್ ಬರುತ್ತೆ, ಯಾಕಂದರೆ 11 ಜನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೆಕ್ಸ್ಟು, ದ ಆಡಿಯನ್ಸ್ ಈಸ್ ಆರ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್. ಇಲ್ಲಿ ಆಡಿಯನ್ಸ್ ಅಂದರೆ ಎಷ್ಟೊಂದು ಜನ, ಸೊ ಇಲ್ಲಿ ನಮಗೆ ಆರ್ ಬರಬೇಕು. ಅದೇ ಥರ ದಿ ಆಡಿಯನ್ಸ್ ಈಸ್ ಆರ್ ಡಿವೈಡೆಡ್ ಇನ್ ದ ಒಪಿನಿಯನ್ ಯಾವಾಗ ಕೊಡ್ತೀವಿ? ಒಬ್ಬರದ್ದು ಒಂದೊಂದು ಒಪಿನಿಯನ್ ಇರುತ್ತೆ. ಸೊ ಇದು ಆಡಿಯನ್ಸ್ ಅನ್ನೋದು ಒಪಿನಿಯನ್ಸು ವೇರಿ ಆಗುತ್ತೆ. ಸೊ ಅಂದರೆ ಎಷ್ಟೊಂದು, ಮೋರ್ ದೆನ್ ಒನ್, ಇಲ್ಲಿ ಕೂಡ ನಮಗೆ ಆರೇ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ದ ಆಡಿಯನ್ಸ್ ಈಸ್ ಆರ್ ಯುನಾನಿಮಸ್ ಇನ್ ಒಪಿನಿಯನ್. ಯುನಾನಿಮಸ್ ಅಂದರೆ ಏನು? ಒಟ್ಟಾಗಿ, ಅಂದರೆ ಎಲ್ಲರೂ ಒಂದೇ ಡಿಸಿಷನ್ ತೊಗೊಂಡಿರೋದಂತ. ಸೊ ಇಲ್ಲಿ ಆಡಿಯನ್ಸ್ ಒಂದೇ ಡಿಸಿಷನ್ ತೊಗೊಂಡಾಗ ನಮಗೆ ಅದೆಲ್ಲನೂ ಒಂದರಲ್ಲೇ ಬರುತ್ತೆ, ಸಿಂಗ್ಯುಲರ್ ಆಗಿ ಬರುತ್ತೆ. ಸೊ ದ ಆಡಿಯನ್ಸ್ ಈಸ್ ಬರುತ್ತಾ, ಆರ್ ಬರುತ್ತಾ? ಈಸ್ ಬರುತ್ತೆ. ಓಕೆ, ದ ಆಡಿಯನ್ಸ್ ಈಸ್ ಯುನಾನಿಮಸ್ ಇನ್ ಒಪಿನಿಯನ್. ಅವರ ಒಂದು ಒಪಿನಿಯನಲ್ಲಿ ಎಲ್ಲರೂ ಯುನಾನಿಮಸ್ ಆಗಿದ್ದಾರೆ, ಒಟ್ಟಾಗಿದ್ದಾರೆ ಅಂತ. ನೆಕ್ಸ್ಟ್, ವೇಜಸ್ಗೆ ನಮಗೆ 2 ಮೀನಿಂಗ್ ಇದೆ. ವೇಜಸ್ ಅಂದರೆ ನಮಗೆ ಗೊತ್ತು, ಸ್ಯಾಲರಿ ಒಂದು, ಇನ್ನೊಂದು ಪನಿಷ್ಮೆಂಟ್ ಅಂತ. ಸೊ ಇಟ್ ಡಿಪೆಂಡ್ ಅಪಾನ್ ದ ಸೆಂಟೆನ್ಸಲ್ಲಿ ಬರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ದ ವೇಜಸ್ ಆಫ್ ದ ಸಿನ್ ಈಸ್ ಆರ್ ಪನಿಷ್ಮೆಂಟ್. ಇಲ್ಲಿ ಸಿನ್ ಬಗ್ಗೆ ಅಂದರೆ ಪನಿಷ್ಮೆಂಟ್ ಬಗ್ಗೆ ಮಾತಾಡ್ತಿರೋದ್ರಿಂದ ಇಲ್ಲಿ ವೇಜಸ್ ಅಂದರೆ ಕೂಡ ಪನಿಷ್ಮೆಂಟ್, ಅಂದರೆ ದ ಪನಿಷ್ಮೆಂಟ್ ಆಫ್ ಸಿನ್ ಈಸ್ ಪನಿಷ್ಮೆಂಟ್ ಅಂತ ಅವ್ರು ಓವರಾಲ್ ಆಗಿ ಹೇಳ್ತಿರೋದು. ದ ವೇಜಸ್ ಆಫ್ ದ ಪನಿಷ್ಮೆಂಟ್ ಆಫ್ ಸಿನ್, ಪಾಪಕ್ಕೆ ಏನು ಪನಿಷ್ಮೆಂಟ್ ಅಂದರೆ ಶಿಕ್ಷೆನೆ ಅಂತ ಹೇಳ್ತಾ ಇರೋದು ಅಷ್ಟೇ. ಓಕೆ, ದ ವೇಜಸ್ ಆಫ್ ಸಿನ್ ಈಸ್ ಬರುತ್ತೆ, ಆರ್ ಬರಲ್ಲ, ಯಾಕಂದರೆ ಇಲ್ಲಿ ವೇಜಸ್ಸು ಪನಿಷ್ಮೆಂಟ್ ಆಗಿರುತ್ತೆ. ಅದೇ ಥರ ಇಲ್ಲಿ ನೋಡಿ, ದ ವೇಜಸ್ ಆಫ್ ದಿ ವರ್ಕರ್ ವೇಜಸ್ ಅಂತಂದರೆ ಇದು ಸ್ಯಾಲ್ರಿ ಬಗ್ಗೆ ಮಾತಾಡ್ತಿರೋದು. ಸ್ಯಾಲ್ರಿ ಅಂತ ಅಂದಾಗ ಇಲ್ಲಿ ನಮಗೆ ಪ್ಲೂರಲ್ ಬರುತ್ತೆ. ಸೊ ದ ವೇಜಸ್ ಆಫ್ ದಿ ವರ್ಕರ್ ಆರ್ ಲೋ. ಓಕೆ, ಅದೇ ಥರ ನಮಗೆ ಮ್ಯಾಥಮೆಟಿಕ್ಸಲ್ಲಿ ಟೂ ಟೈಪ್ಸ್ ಆಫ್ ಮೀನಿಂಗ್ಸ್ ಇರುತ್ತೆ. ಮ್ಯಾಥಮೆಟಿಕ್ಸ್ ಅಂತಂದರೆ ಒಂದು ಸಬ್ಜೆಕ್ಟು, ಇನ್ನೊಂದು ಮ್ಯಾಥಮೆಟಿಕ್ಸ್ ಅಂದರೆ ಕ್ಯಾಲ್ಕುಲೇಷನ್ಸು. ನಾವು ನಾರ್ಮಲಾಗಿ ಕ್ಯಾಲ್ಕುಲೇಷನ್ ಮಾಡ್ತೀವಲ್ಲ ಅದು. ಸೊ ದ ಮ್ಯಾಥಮೆಟಿಕ್ಸ್ ಈಸ್ ಆರ್ ಆ್ಯನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಿರೋದು ಇದು ಸಿಂಗಲ್ ತೊಗೊಬೇಕು, ಆರ್ ಬರಲ್ಲ. ಮ್ಯಾಥಮೆಟಿಕ್ಸ್ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಇದು ನೋಡಿ, ದ ಮ್ಯಾಥಮೆಟಿಕ್ಸ್ ಆಫ್ ದಿ ಟ್ಯಾಕ್ಸ್ ರಿಟರ್ನ್ಸ್ ಈಸ್ ಆರ್ ಅವೈಲಬಲ್. ಇಲ್ಲೂ ಕ್ಯಾಲ್ಕುಲೇಷನ್ಸ್ ಬಗ್ಗೆ ಮಾತಾಡ್ತಿದ್ದಾರೆ, ಟ್ಯಾಕ್ಸ್ ರಿಟರ್ನ್ದು ಕ್ಯಾಲ್ಕುಲೇಷನ್ಸು. ಸೊ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಬಂದಾಗ ಪ್ಲೂರಲ್ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ದ ಮ್ಯಾಥಮೆಟಿಕ್ಸ್ ಆಫ್ ದಿ
ಟ್ಯಾಗ್ಸ್, ರಿಟರ್ನ್ಸ್ ಆರ್ ಅವೈಲೇಬಲ್ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಈಗ ನಾವು ಕಾಂಪೌಂಡ್ ನೌನ್ಸ್ ಅಂತ ಬರುತ್ತೆ ಕೆಲವೊಂದು. ಕಾಂಪೌಂಡ್ ನೌನ್ಸ್ ಅಂದರೆ 2 or more ವರ್ಡ್ಸಿಂದ ಮಾಡಿರುವಂಥ, ಅಂದರೆ 2 ವರ್ಡ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ವರ್ಡ್ಸಿಂದ ಸೇರಿ ಒಂದು ವರ್ಡ್ ಆಗಿರುವಂತಹ ವರ್ಡ್ಸ್ಗೆ, ಆ ಕಂಪ್ಲೀಟ್ ವರ್ಡ್ಸ್ಗೆ ನಾವು ಕಾಂಪೌಂಡ್ ನೌನ್ಸ್ ಅಂತೀವಿ. ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ, ಓಕೆನಾ? ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ನೋಡಿ, ಕಾಂಪೌಂಡ್ ನೌನ್ಸ್ ಅಂದರೆ ಏನಿಲ್ಲ, ನೌನ್ಸ್ ನಮಗೆ 2-3 ವರ್ಡ್ಸಲ್ಲಿ ಬಂದರೆ ನಮಗೆ ಅದನ್ನೇ ನೌನ್ಸ್ ಅಂತೀವಿ. ಕರೆಕ್ಟ್ ಅಲ್ಲ? ಕಾಂಪೌಂಡಿಂಗ್ ಅಂದರೆ 2 ಒಂದಕ್ಕಿಂತ ಜಾಸ್ತಿ ಅಥವಾ 2-3 ಆ್ಯಡ್ ಮಾಡಿದ್ರೆ ಅದೊಂದು ಕಾಂಪೌಂಡ್, ಒಟ್ಟುಗೂಡಿಸೋದು. ಕರೆಕ್ಟ್ ಅಲ್ವಾ? ಸೊ ಈಗ ಸಿಂಗ್ಯುಲರ್ ಪ್ಲೂರಲ್ ನೋಡ್ಕೊಂಡು ನಿಮಗೆ ಗೊತ್ತಾಗುತ್ತೆ ಕಾಂಪೌಂಡ್ ನೌನ್ಸ್ ಅಂದರೆ ಏನು ಅಂತ. ಸನ್ ಇನ್ ಲಾ, ಇಲ್ಲಿ ನೋಡಿ, ಸನ್ ಇನ್ ಲಾ ಅನ್ನೋದು ನಮಗೆ ನೌನ್ಸು, ಈ 3 ನೌನೇ. ಕರೆಕ್ಟ್ ಅಲ್ವಾ? ಅದೇ ಥರ ಪ್ಲೂರಲ್ ಏನಾಗುತ್ತೆ ನಮಗೆ, ಸನ್ಸ್ ಇನ್ ಲಾ. ಈಗ ಮದರ್ ಅನ್ನೋದೇನು ನೌನು, ಕರೆಕ್ಟ್ ಅಲ್ವಾ? ಮದರ್ ಇನ್ ಲಾ ಇದು ಕೂಡ ನೌನೇ, ಕರೆಕ್ಟ್ ಅಲ್ವಾ? ಇದು ಕೂಡ ನೌನೇ, ಇದು ಕೂಡ ನೌನೇ, ಸೇಮ್ ಕಾಣಿಸ್ತಿಲ್ವಾ ನಿಮಗೆ? ಸಾರಿ. ಸೊ ಮದರ್ ಅಂದರೆ ಏನು, ನೌನು. ಮದರ್ ಇನ್ ಲಾ ಅಂದ್ರೂ ನೌನ್. ಇವೆರಡು ಡಿಫ್ರೆಂಟ್ ಮೀನಿಂಗ್ ಕೊಡ್ತವೆ, ಒಂದು ಡಿಫ್ರೆಂಟ್ ಅಂಡರ್ಸ್ಟ್ಯಾಂಡಿಂಗ್, ಏನೊಂದು ಅರ್ಥ ಆಗುತ್ತೆ. ಕರೆಕ್ಟ್ ಅಲ್ವಾ? ಬಟ್ ಇವೆರಡು ಕೂಡ ನೌನೇ. ಆದರೆ ಇಲ್ಲಿ 2-3 ವರ್ಡ್ಸಿಂದ ಕೂಡ್ಬಿಟ್ಟು ಒಂದು ವರ್ಡ್ ಆಗಿದೆ. ಕರೆಕ್ಟ್ ಅಲ್ವಾ? ಇಲ್ಲಿ ಒಂದೇ ವರ್ಡ್ ಇದೆ, ಇಲ್ಲಿ 3 ವರ್ಡ್ಸ್ ಇದೆ. ಸೊ ಇದನ್ನು ನಾವು ಕಾಂಪೌಂಡ್ ನೌನ್ ಅಂತ ಕರಿತೀವಿ. ಸೊ ಕಾಂಪೌಂಡ್ ನೌನ್ ಸಿಂಗ್ಯುಲರ್ ಪ್ಲೂರಲ್ ಯಾವ್ದಾಗುತ್ತೆ ನೋಡಿ ಈಗ, ಓಕೆ? ಸೊ ಸಿಂಗ್ಯುಲರಲ್ಲಿ ಸನ್ ಇನ್ಲಾ ಪ್ಲೂರಲ್ಗೆ ಏನಾಗುತ್ತೆ, ಸನ್ಸ್ ಇನ್ಲಾ. ಇದು ಇದ್ರಲ್ಲಿ ಮೇನ್ ಯಾವುದು, ಸನ್ನು. ಇನ್ಲಾ ಅನ್ನೋದು ಎಲ್ಲದರಲ್ಲೂ ಕಾಮನ್ನು. ಇದರಲ್ಲಿ ಯೂನಿಕ್ ಆಗಿರೋದು ಯಾವುದು, ಸನ್ನು. ಸೊ ಅದು ಸನ್ಸ್ ಆಗುತ್ತೆ. ಬ್ರದರ್ ಇನ್ಲಾ, ಯೂನಿಕ್ ಆಗಿರೋದು ಯಾವುದು, ಬ್ರದರ್. ಸೊ ಅದು ಬ್ರದರ್ಸ್ ಆಗುತ್ತೆ. ಕಮಾಂಡರು, ಇನ್ ಚೀಫ್ ಎಲ್ಲದರಲ್ಲೂ ಕೇಳ್ತೀವಿ, ಬಟ್ ಯೂನಿಕ್ ಆಗಿರೋದು ಯಾವುದು, ಕಮಾಂಡರು. ಸೊ ಕಮಾಂಡರ್ಸ್ ಆಗುತ್ತೆ. ಪಾಸರ್ ಬೈ, ಇಲ್ಲಿ ಪಾಸರ್ ಇದೆ, ಇಲ್ಲಿ ಪಾಸರ್ಸ್ ಆಗುತ್ತೆ. ಆನ್ ಲುಕ್ಕರ್ ಅನ್ನೋದು ಯೂನಿಕ್ಕು, ಸೊ ಲುಕ್ಕರ್ಸ್. ಮೇಡ್ ಸರ್ವೆಂಟ್ ಅನ್ನೋದಿಲ್ಲಿ ನಮಗೆ ಡಿಫ್ರೆಂಟು, ಸೊ ಸರ್ವೆಂಟ್ಸ್. ಅದೇ ಥರ ನಮಗಿಲ್ಲಿ ಸ್ಟೆಪ್ ಡಾಟರ್ ಅನ್ನೋದು ನಮಗೆ ಡಿಫ್ರೆಂಟ್, ಯೂನಿಕ್ಕು, ಸೊ ಡಾಟರ್ಸ್. ಬುಕ್ ಫೇರ್ ಅನ್ನೋದು ಡಿಫ್ರೆಂಟು, ಸೊ ಫೇರ್ಸ್. ಅರ್ಥ ಆಗ್ತಿದೆಯಲ್ವಾ? ಕಾಂಪೌಂಡ್ ನೌನಲ್ಲಿ ನಾವು ಪ್ಲೂರಲ್ ಮತ್ತು ಸಿಂಗ್ಯುಲರು ತಿಳ್ಕೊತಾ ಇದ್ದೀವಿ, ಸಿಂಗ್ಯುಲರ್ ಮತ್ತು ಪ್ಲೂರಲ್ ತಿಳ್ಕೊತಾ ಇದ್ದೀವಿ ಅಷ್ಟೇ. ಮ್ಯಾನ್ ಅಥ್ಲೀಟ್, ಇದು ಪ್ಲೂರಲ್ ಆದಾಗ ಮೆನ್ ಅಥ್ಲೀಟ್ಸ್ ಎರಡೂ ಚೇಂಜ್ ಆಗುತ್ತೆ. ವುಮೆನ್ ಅಥ್ಲೀಟ್, ಇದು ವುಮೆನ್ ಅಥ್ಲೀಟ್ಸ್. ಮ್ಯಾನ್ ಸರ್ವೆಂಟ್, ಇದು ಮೆನ್ ಸರ್ವೆಂಟ್ಸ್. ಬುಕ್ ಶೆಲ್ಫ್, ಇದು ಶೆಲ್ಫ್ಸ್. ಮ್ಯಾನ್ ಆಫ್ ಮೆನ್ ಆಫ್ ವಾರ್ ಅನ್ನೋದು ಎರಡರಲ್ಲೂ ಸೇಮೇ, ವಾರ್ಸ್ ಆಗಲ್ಲ. ಇದೇ ಮೀನು ಬೇರೆ ವಾರಲ್ಲಿ ಬೇರೆ ಟೈಮಲ್ಲಿ ಯುದ್ಧ ಮಾಡ್ಬೋದು, ಬಟ್ ಒಂದೇ ವಾರಲ್ಲಿ ಒಂದೇ ಟೈಮ್ಗೆ ಒಂದೇ ಸಲ ಯುದ್ಧ ಮಾಡ್ತಾರೆ. ಸೊ ಮ್ಯಾನ್ ಆಫ್ ವಾರ್ ಬಂದಿಲ್ಲಿ ಮೆನ್ ಆಫ್ ವಾರ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಇನ್ನೊಂದು ತಿಳ್ಕೊಳ್ಳಿ, ನಮಗೆ ಇಫ್ 2 nouns ಆರ್ ಜಾಯಿಂಡ್ ಬೈ ಪ್ರಿಪೋಸಿಷನ್, ಯಾವ್ದಾದ್ರು ಒಂದು 2 ನೌನು ಪ್ರಿಪೋಸಿಷನಿಂದ ಜಾಯಿನ್ ಆದಾಗ ದ ನೌನ್ ಆನ್ ಈದರ್ ಸೈಡ್ ಈಸ್ ಸಿಂಗ್ಯುಲರ್, ಅಂದರೆ 2 ಕಡೆ ಈ ನೌನು ಸಿಂಗ್ಯುಲರ್ ಆಗಿದ್ದಾಗ ಅದರದ್ದು ವರ್ಬ್ ಕೂಡ ನಮಗೆ ಸಿಂಗ್ಯುಲರೇ ಆಗಬೇಕು. ಸೇಮ್ ನೌನ್ಸ್, ಇಫ್ 2 ಸೇಮ್ ನೌನ್ಸ್ ಇದು, ಇಫ್ 2 ಸೇಮ್ ನೌನ್ಸ್ ಆರ್ ಜಾಯಿನ್ಡ್ ಬೈ ಪ್ರಿಪೋಸಿಷನ್. ಫಾರ್ ಎಕ್ಸಾಂಪಲ್ ನೋಡೋಣ, ಇಲ್ಲಿ ನೋಡಿ, ಇಲ್ಲಿ ವುಮೆನ್ ಆಫ್ಟರ್ ವುಮೆನ್, ಏನು ಹೇಳಿದಾರೆ ಅವರು, ಇಫ್ 2 ಸೇಮ್ ನೌನ್ಸ್ ಆರ್ ಜಾಯಿನ್ಡ್ ಬೈ ಪ್ರಿಪೋಸಿಷನ್ ದ ನೌನ್ ಇನ್ ಈದರ್ ಸೈಡ್ ಈಸ್ ಸಿಂಗ್ಯುಲರ್ ಅಂಡ್ ದ ವರ್ಬ್ ಈಸ್ ಆಲ್ಸೋ ಸಿಂಗ್ಯುಲರ್. ಸೊ ವರ್ಬ್ ಕೂಡ ನಮಗೆ ಸಿಂಗ್ಯುಲರ್ ಆಗುತ್ತೆ. ಇಲ್ಲಿ ಆಫ್ಟರ್ ಅನ್ನೋದೇನು ಪ್ರಿಪೋಸಿಷನ್. ಸೊ ವುಮೆನ್ ಅನ್ನೋದಿಲ್ಲಿ ಏನಾಗುತ್ತೆ, ನಮಗೆ ವುಮೆನ್ ಬರಲ್ಲ, ಇದು ವುಮೆನ್ ಬರುತ್ತೆ, ಓಕೆನಾ? ಸೊ ಇದು ಕರೆಕ್ಟ್. ವುಮೆನ್ ಆಫ್ಟರ್ ವುಮೆನ್ ಸ್ಪೋಕ್ ಅಗೇನ್ಸ್ಟ್ ದ ಕ್ರೂಷಿಯಲ್ ಪ್ರಾಕ್ಟೀಸಸ್ ಆಫ್ ಡೌರಿ, ಇದು ಕರೆಕ್ಟ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಅದೇ ಥರನೇ ನಮಗೆ ಇನ್ನೊಂದು ಯಾವ್ದು ಕೊಟ್ಟಿದ್ದಾರೆ, ಡೇಸ್ ಬೈ ಡೇಸ್ ಈ ಈಸ್ ಬಿಕಮಿಂಗ್ ವೀಕರ್. ಸೊ ಇಲ್ಲಿ ಡೇಸ್ ಬೈ ಡೇಸ್ ಬರಲ್ಲ, ನಮಗೆ ಡೇ ಬೈ ಡೇ ಬರುತ್ತೆ. ಡೇ ಬೈ ಇಲ್ಲಿ ಪ್ರಿಪೋಸಿಷನ್. ಸೊ 2 ಕಡೆ ನಮಗೆ ಸಿಂಗ್ಯುಲರ್ ಇರಬೇಕು. ಡೇ ಬೈ ಡೇ ಈಸ್ ಅನ್ನೋದು ಇಲ್ಲಿ ಸಿಂಗ್ಯುಲರ್ ಆಗಿರೋದ್ರಿಂದ ಈ ಡೇ ಕೂಡ ನಮಗೆ ಸಿಂಗ್ಯುಲರ್ ಆಗಬೇಕು. ಅರ್ಥ ಆಗ್ತಿದೆ ಅಲ್ವಾ? ಸೊ ಇದರಲ್ಲಿ ಇನ್ನೊಂದು ಕೆಲವೊಂದು ನಮಗೆ ನೆನ್ಪಿಟ್ಕೊಬೇಕಿರೋದೇನು, ಕೆಲವೊಂದು ನೌನ್ಸ್ ಇರುತ್ತೆ. ದೇರ್ ಆರ್ ಸಮ್ ನೌನ್ಸ್ ವಿಚ್ ಹ್ಯಾವ್ ಒನ್ ಮೀನಿಂಗ್ ಇನ್ ಸಿಂಗ್ಯುಲರ್ ಆ್ಯಂಡ್ ಅನದರ್ ಮೀನಿಂಗ್ ಇನ್ ಪ್ಲೂರಲ್. ಅಂದರೆ ಸಿಂಗ್ಯುಲರ್ ಫಾರ್ಮಲ್ಲಿ ಬರೆದ್ರೇ ಮೀನಿಂಗ್ ಬೇರೆ ಇರುತ್ತೆ, ಪ್ಲೂರಲ್ ಫಾರ್ಮಲ್ಲಿ ಬರೆದ್ರೇ ಮೀನಿಂಗ್ ಬೇರೆ ಇರುತ್ತೆ. ಅದು ಯಾವುದಾದ್ರು ನೋಡೋಣ. ಫಾರ್ ಎಕ್ಸಾಂಪಲ್ ವುಡ್ ಮತ್ತು ವುಡ್ ಅಂದರೆ ಏನು, ದ ಹಾರ್ಡ್ ಸಬ್ಸ್ಟೆನ್ಸ್ ದಟ್ ಟ್ರೀಸ್ ಆರ್ ಮೇಡ್ ಆಫ್. ಮರ, ವುಡ್ ಅಂದರೆ ಒಂದು ಮರ. ವುಡ್ಸ್ ಅಂದರೆ ಏನು, ಫಾರೆಸ್ಟ್ ಅಥವಾ ಜಂಗಲ್ನ ವುಡ್ಸ್ ಅಂತ ಕರಿತೀವಿ. ಸೊ ಇವೆರಡು ನಮಗೆ ಬೇರೆ, ಕರೆಕ್ಟ್ ಅಲ್ವಾ? ಸೊ ಎಕ್ಸಾಂಪಲ್ ನೋಡಿ, ಈಗ ದ ಟೈಗರ್ ಲೀವ್ಸ್ ಇನ್ ದ ವುಡ್ ಅಥವಾ ವುಡ್ಸ. ಟೈಗರ್ ಎಲ್ಲಿರುತ್ತೆ, ಕಾಡಲ್ಲಿರುತ್ತೆ. ಕಾಡು ಏನಾಗಿರುತ್ತೆ, ವುಡ್ಸ್. ಸೊ ಟೈಗರ್ ಲೀವ್ಸ್ ಇನ್ ದ ವುಡ್ಸ್. ದ ವುಡ್ಸ್ ಆರ್ ಲವ್ಲಿ ಡಾರ್ಕ್ ಆ್ಯಂಡ್ ಡೀಪ್.
ಯಾವ್ದು ಲವ್ಲಿ ಡಾರ್ಕ್ ಆ್ಯಂಡ್ ಡೀಪ್ ಆಗಿರುತ್ತೆ? ಕಾಡು. ಸೊ ಇದು ನಮಗೆ ಈಸ್ ಬರಲ್ಲ, ಆರ್ ಪ್ಲೂರಲ್ ಫಾರ್ಮ್ ಬರುತ್ತೆ. ಅದೇ ಥರ ಸ್ಪೆಕ್ಟ್ಯಾಕಲ್ ಅಂದರೆ ಏನು? ಸೈಟು ಮತ್ತು ಸೀನು. ಸ್ಪೆಕ್ಟ್ಯಾಕಲ್ಸ್ ಅಂದರೆ ಏನು? ಐ ಗ್ಲಾಸಸ್ಸು. ಸೊ ಇಲ್ಲಿ ಸ್ಪೆಕ್ಟ್ಯಾಕಲ್ ಅಂದ್ರೆ ಬೇರೆ ಮೀನಿಂಗು, ಸ್ಪೆಕ್ಟ್ಯಾಕಲ್ಸ್ ಅಂದ್ರೆ ಬೇರೆ ಮೀನಿಂಗು. ಸ್ಪೆಕ್ಟ್ಯಾಕಲ್ಸ್ ಈಸ್ ಆರ್ ಅವೈಲಬಲ್. ಇಲ್ಲಿ ನಮಗೆ ಸ್ಪೆಕ್ಟ್ಯಾಕಲ್ಸ್ ಅಂದರೆ ಐ ಗ್ಲಾಸಸ್ಸು ಅಂದರೆ ಪ್ಲೂರಲ್ಲು. ಸೊ ಈಸ್ ಬರಲ್ಲ, ಸ್ಪೆಕ್ಟ್ಯಾಕಲ್ಸ್ ಆರ್ ಅವೈಲಬಲ್ ಬರುತ್ತೆ. ಎ ಪೇರ್ ಆಫ್ ಅಂದರೆ ಒಂದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಸಿಂಗ್ಯುಲರ್. ಎ ಪೇರ್ ಆಫ್ ಸ್ಪೆಕ್ಟ್ಯಾಕಲ್ಸ್ ಬರಲ್ಲ, ಇಲ್ಲಿ ಸ್ಪೆಕ್ಟ್ಯಾಕಲ್ ಬರುತ್ತೆ. ಎ ಪೇರ್ ಆಫ್ ಸ್ಪೆಕ್ಟ್ಯಾಕಲ್ ಈಸ್ ಅವೈಲಬಲ್. ಅರ್ಥ ಆಯ್ತದಲ್ವಾ? ಅದೇ ಥರ ನಮ್ಗೆ ಇನ್ನೊಂದಷ್ಟು ವರ್ಡ್ಸ್ ಇದಾವೆ, ಅದು ಜಸ್ಟ್ ಇಲ್ಲಿ ಬರೆದಿದ್ದೀನಿ, ನೀವು ಬುಕ್ಕಲ್ಲಿ ಬರ್ಕೊತಾ ಇದೆ ಅಂತ ಅನ್ಕೊತಾ ಇದ್ದೀನಿ. ನಿಮ್ಮ ಬುಕ್ಕಲ್ಲಿ ಒಂದು ಬರೆದಿಟ್ಕೊಂಬಿಡಿ. ಸರೌಂಡಿಂಗ್ ಅಂದರೆ ಎನ್ಕ್ಲೋಜರ್, ಸರೌಂಡಿಂಗ್ಸ್ ಅಂದರೆ ನೇಬರಿಂಗು. ವರ್ಕ್ ಅಂದರೆ ಜಾಬು, ವರ್ಕ್ಸ್ ಅಂದರೆ ಕ್ರಿಯೇಷನ್ಸು. ಪೀಪಲ್ ಅಂದರೆ ಪರ್ಸನ್ನು, ಪೀಪಲ್ಸ್ ಅಂದರೆ ಕಮ್ಯುನಿಟಿ. ಐರನ್ ಅಂದರೆ ಮೆಟಲ್ಲು, ಐರನ್ಸ್ ಅಂದರೆ ಚೈನ್ಸು. ಆಲ್ಫಾಬೆಟ್ ಅಂದರೆ ಲೆಟರ್ಸು, ಎ ಇಂದ ಝೆಡ್ವರೆಗೂ. ಆಲ್ಫಾಬೆಟ್ಸ್ ಅಂದರೆ ಬೇಸಿಕ್ಸು. ಓಕೆ, ನಮ್ಮ ಬೇಸಿಕ್ಸ್ ತಿಳ್ಕೊಬೇಕು ಅಂತಾರಲ್ಲ, ಅದನ್ನು ಆಲ್ಫಾಬೆಟ್ಸ್ ಅಂತಲೂ ಯೂಸ್ ಮಾಡ್ತಾರೆ. ಡಿಪೆಂಡ್ಸ್ ಅಪಾನ್ ಸೆಂಟೆನ್ಸ್, ಅದಕ್ಕೆ ಹೇಳಿ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೀವಲ್ಲ. ಸ್ಯಾಂಡು, ಟೈಪ್ ಆಫ್ ಸಾಯಿಲ್, ಸ್ಯಾಂಡ್ಸು, ಡೆಸರ್ಟು. ವಾಟರ್, ಕಲರ್ಲೆಸ್ ಟ್ರಾನ್ಸ್ಪರೆಂಟ್ ಲಿಕ್ವಿಡ್, ನೀರು. ವಾಟರ್ಸ್, ಸೀ ಅಥವಾ ಓಷನ್, ಸಮುದ್ರ. ಸೊ ಇದೆಲ್ಲ ನಮಗೆ ಯಾವ ಸೆಂಟೆನ್ಸ್ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಇನ್ನೊಂದು ವಿಡಿಯೋ ಇದೆ ನೌನ್ಸಲ್ಲಿ, ಮುಗಿಸ್ಬೋಣ. ನಾವೀಗ ನೌನ್ಸ್ ಆ್ಯಂಡ್ ನೆಂಬರ್ಸ್ ಕಲ್ತ್ಕೊಂಡ್ವಿ. ಓಕೆ, ನೌನ್ಸ್ ಆ್ಯಂಡ್ ನೆಂಬರ್ಸಲ್ಲಿ ಎಲ್ಲನೂ ಕಲ್ತ್ಕೊಂಡ್ವಿ. ನೆಕ್ಸ್ಟ್ ನಮ್ಗೆ ಇನ್ಯಾವುದಿದೆ? ನೌನ್ಸ್ ಆ್ಯಂಡ್ ಜೆಂಡರ್ಸು ಮತ್ತು ನೌನ್ಸ್ ಆ್ಯಂಡ್ ಕೇಸಸ್. ಅವೆರಡು ಚಿಕ್ಕ ಟಾಪಿಕ್ಕು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ದೊಡ್ಡದು ಯಾವುದಂದರೆ ಇದೇ ಇದ್ದಿದ್ದು. ಸೊ ಇದು ಆಲ್ರೆಡಿ ನಾವು ತಿಳ್ಕೊಂಡ್ವಿ ಇವತ್ತು. ಓಕೆನಾ? ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.